ಥರ ಬಟ್ ಪಂಪು ಹಂಗೆ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಕಮಾನ್ ಸಿ ಮೈ ಜಿಮ್ ಪಾರ್ಟ್ನರ್. ಒಂದು ಸ್ವಲ್ಪ ನೋಡಕ್ ಹಂಗೆ ಇಲ್ವಾ? ಸ್ಟಾರ್ಟಿಂಗ್ ಬಂದಾಗ ಫುಲ್ಲು ಬಾಡಿ ಫ್ಯಾಟ್ ಆಗೋದಿತ್ತು. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ವಿಷನ್ ಬೋರ್ಡ್ನ ನೋಡಿ ಎಲ್ಲದನ್ನು ಮ್ಯಾನಿಫೆಸ್ಟ್ ಮಾಡಿದೆ. ಇವತ್ತೇನಾದರೂ ಮಾಡಿ ಇದರಲ್ಲಿ ಎಲ್ಲದನ್ನು ಮಾಡಲೇಬೇಕು ಅಂತ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಶಾಹಿದ್ ಪಾಷಾ. ಸೊ ಇವತ್ತು ಯಾವ್ದು ವರ್ಕೌಟ್ ಮಾಡೋಣ? ಚೆಸ್ಟ್ पहाड़ देंगे चेस्ट को आज. कल बैक को क्या? कल बैक को पाड़ दिए, आज चेस्ट को पाड़ेंगे. ಸರಿ ಬಾ ಹೊಡಿಯೋಣ. ಇವತ್ತು ಒಂದು ಪ್ರೀ ವರ್ಕೌಟು ಕಾರ್ನೇಜ್. ಸೊ ವರ್ಕೌಟ್ ಮಾಡಿದ್ಮೇಲೆ ಇದನ್ನು ಕುಡಿದ್ಮೇಲೆ ಈ ಥರ ಆಗೋಗ್ತೀವಿ, ಗೋರಿಲ್ಲ ಥರ. ನೋಡಿ ಇವತ್ತು ಹೆಂಗೆ ಗೋರಿಲ್ಲ ಥರ ಆಗ್ತೀನಿ ಅಂತ. ಗಟ್ಟಿ ಆಗ್ಬಿಟ್ಟೈತ್ಲಿ, ಏನಕ್ಕೆ ಅಂತ ಗೊತ್ತಿಲ್ಲ. ಕ್ಯಾಪ್ ಲೂಸ್ ಇತ್ತು ಅನ್ಸುತ್ತೆ, ಎಲ್ಲ ಟೈಟ್ ಆಗಿಬಿಟ್ಟೈತೆ. ಮಾಯಿಶ್ಚರ್ ಎತ್ಕೊಂಡು ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಬೋದು. ಶಾಹಿದ್, ಯಾವುದಾದ್ರೂ ಸಪ್ಲಿಮೆಂಟ್ ಬ್ರ್ಯಾಂಡ್ಗಳು ಪ್ರಮೋಷನ್ಗೆ ಬಂದುಬಿಟ್ರೆ ಸಕ್ಕತ್ತಾಗಿ ಮಾಡಬೇಕು. ಯಾವುದಾದ್ರು ಒಂದು ಟೈಮಲ್ಲಿ ಸಪ್ಲಿಮೆಂಟ್ಗಳವರು ಪ್ರಮೋಷನ್ಗೆ ಬರಬೇಕು, ಕೊಲಾಬ್ರೇಟ್ ಮಾಡಿ ಅಂತ. ಕ್ರೇಜಿ ಇರುತ್ತೆ. ಅಜ್ಜ ಚೆಸ್ಟ್ ಮಾರ್ನೇಕ, ಚೆಸ್ಟ್ಗೆ ಇದು ಬೇಕು. ಪ್ರೀ ವರ್ಕೌಟ್ನ ಹಾಕ್ಕೊಂಡು ಕೋಲ್ಡ್ ವಾಟ್ರಲ್ಲಿ ಚೆನ್ನಾಗಿ ಅಲ್ಲಾಡಿಸ್ಬೇಕು. ಸಾಕು. ಜಿಮ್ ಪಾರ್ಟ್ನರ್ಸ್ वो KGF का ಡೈಲಾಗ್ ಏನಾ, ಮಸ್ತ್ ಇರುತ್ತಾ. ಬನ್ನಿ ಪಾರ್ಟ್ನರ್, ಬೇಗ ಕೆಲಸ ಮಾಡೋಣ, ಈ ವರ್ಷ ಕೀತ್ ಗುಡ್ಡೆ ಹಾಕ್ಬಿಡೋಣ. ಇದು ಬಂದು ನಮ್ಮ ಜಿಮ್ಮು ಗೋಲ್ಡನ್ ಫಿಸಿಕ್ ಅಂತ, ಜಯನಗರ್ 4th T ಬ್ಲಾಕಲ್ಲಿರೋದು. ಒನ್ ಆಫ್ ದಿ ಬೆಸ್ಟ್ ಜಿಮ್ ಅಂತಲೇ ಹೇಳ್ಬೋದು. ಇಲ್ಲಿರೋ ಎಕ್ವಿಪ್ಮೆಂಟ್ಸ್ ಎಲ್ಲ ಟಾಪ್ ನಾಚ್. ವರ್ಕೌಟ್ ಮಾಡ್ತಾ ಇದ್ರೆ ಫೀಲ್ ಬರೋದೇ ಬೇರೆ ಲೆವೆಲ್. ಸೊ ಹಾಗೈಸ್, ಇವತ್ತು ಚೆಸ್ಟ್ ಮಾಡಬೇಕು ಅಂತ ಬಂದ್ವಿ. ಆದರೆ ನಮ್ಮ ಜಿಮ್ ಪಾರ್ಟ್ನರ್ ಅಲ್ಲಿದ್ದಾರಲ್ಲ, ಇವನಲ್ಲ, ಅಲ್ಲಿರೋರು, ಇವಾಗ ಬಂದ್ರಲ್ಲ ಇವರು, ಚೆಸ್ಟ್ ನಾಳೆ ಮಾಡೋಣ ಅಂತವ್ರೆ. ಸೊ ಇವತ್ತು ನಾವಿಬ್ರು ಆರ್ಮ್ಸ್ ಮಾಡ್ಕೊತೀವಿ, ಚೆಸ್ಟ್ನ ನಾಳೆ ಮಾಡ್ತೀವಿ. ಅರೆ ಅದು ಪಾಡೆಂಗೆ ಆರ್ಮ್ಸ್ಕೋ. ಸೊ ಫಸ್ಟ್ ಬಾರ್ಬಲ್ಸ್ ಸ್ಟಾರ್ಟ್ ಮಾಡಿಕೊಂಡು ಅದಾದಮೇಲೆ ಇವತ್ತು ಫುಲ್ ಆರ್ಮ್ಸ್ ಹೊಡೆದು ನಾಳೆ ಚೆಸ್ಟ್ ಹೊಡೆಯೋದು. ನಾಳೆ ಮಿಸ್ ಮಾಡಬೇಡಿ, ಫೋನ್ ಮಾಡಿ ಬ್ರೋ ಒಂದು, ನೀವು ಹೊರಟಾಗಿ ಫೋನ್ ಮಾಡಿ. ಏನೋ ಒಂಥರ ವರ್ಕೌಟ್ ಮಾಡೋದಕ್ಕೆ ಬೋರ್ ಅನ್ನಿಸ್ತದೆ ಅಂತ ಜೋಶ್ ಬರ್ತಿಲ್ಲ. ಸೊ ಅದಕ್ಕೆ ಬ್ಲಿಂಕಿಟಲ್ಲಿ ಒಂದು ಹೆಡ್ಫೋನ್ಸ್ ಆರ್ಡರ್ ಮಾಡಿದ್ದೀನಿ. ಒಂದು 10-15 ಮಿನಿಟ್ಸಲ್ಲಿ ಬರುತ್ತೆ. ಬಂದಿದ ತಕ್ಷಣ ಫುಲ್ ಹೆವಿ ವರ್ಕೌಟ್ಸ್ ಹೊಡಿಯೋಣ ಅಂತ ಪ್ಲಾನ್ಸ್ ಇರೋದು. ಸೊ ಬಟ್ ಅಲ್ಲಿ ತನಕ ವರ್ಕೌಟ್ ಮಾಡ್ತಾ ಇರ್ತೀನಿ. ಸೊ ಔಟ್ ಫಾರ್ ಡೆಲಿವರಿ ಹೆಡ್ಫೋನ್ಸು. ಮಾರ್ರೆ. ಸೊ ಫಸ್ಟ್ ಸೆಟ್ ಆಯಿತು, ಇವಾಗ ಸೆಕೆಂಡ್ ಸೆಟ್ಟು. ಲೈಟಾಗಿ ಪಂಪ್ ಇದೆ, ಬಟ್ 2 ವೀಕ್ಸ್ ಆಯಿತು ವರ್ಕೌಟ್ ಮಾಡಿ. ಸೊ ಸೆಕೆಂಡ್ ವೇರಿಯೇಷನ್ಗೆ ಟ್ರೈಸೆಪ್ಸ್ ಹೊಡಿತಾ ಇದೀವಿ. ಟ್ರೈಸೆಪ್ ಇಷ್ಟವನ್ನು ಥ್ಯಾಂಕ್ ಯು. ಕೋಲ್ ಜಲ್ದಿ ಕೋಲ್ ರೇ. ಸೊ ಗೈಸ್, ಹೆಡ್ಫೋನ್ಸ್ ಬಂದಿದೆ. ಕೋಲ್ ಬಾ, ಅನ್ಬಾಕ್ಸಿಂಗ್ ಕಟ್. ऐसा कंटिन्यू कर.
ಬ್ಲ್ಯಾಕ್ ಕಲರ್ ತಗೋಬೇಕಾಗಿತ್ತು, ಚೆನ್ನಾಗಿರ್ತಿತ್ತು. ಸೊ ಇವಾಗ ಸೆಕೆಂಡ್ ವೇರಿಯೇಷನ್ ಅಲ್ಲಿ ಪ್ರೀಚರ್ಕಲ್ ಮಾಡ್ತಾ ಇದೀವಿ. ಒಂದು ಬೈಸೆಪ್ಸ್, ಒಂದು ಟ್ರೈಸೆಪ್ಸ್, ಒಂದು ಬೈಸೆಪ್ಸ್ ಟ್ರೈಸೆಪ್ಸ್ ಆ ತರ ಹೊಡಿತಾ ಇದೀವಿ. ನೋಡಿದ್ರ ನಮ್ಮ ಹುಡುಗ ಎಷ್ಟು ಡೆವಲಪ್ ಆಗ್ಬಿಟ್ಟವನೆ. ಸ್ಟಾರ್ಟಿಂಗ್ ಬಂದಾಗ ಫುಲ್ಲು ಬಾಡಿ ಫ್ಯಾಟ್ ಆಗಿಬಿಟ್ಟು, ಇವಾಗ ಸ್ವಲ್ಪ ಸ್ವಲ್ಪ ಲೂಸಿಂಗ್ ಇದ್ದಾನೆ, ಕಟಿಂಗ್ ಅಲ್ಲಿ ಇದ್ದಾನೆ ಅವನು. ನಾನು ಬಂದು ನಂದು ಲಾಸ್ಟ್ 2025 ಅಲ್ಲಿ ಕಟಿಂಗ್ ಆಯ್ತು. ಇವಾಗ ಒಂದು ಸ್ವಲ್ಪ ಮಸಲ್ ಮಾಸ್ ನ ಪುಟ್ ಆನ್ ಮಾಡ್ಕೊಂಡು ಸ್ವಲ್ಪ ಹ್ಯಾಪ್ಸ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ ಈಗ ಪ್ರೀ ವರ್ಕೌಟ್ ತೊಗೊಂಡಿರೋದು ಫುಲ್ ಬಾಡಿ ರೆಡ್ ಆಗಿ ಹೋಗ್ತಾರೆ. ಸೊ ಫುಲ್ ರೆಡ್ 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 ಥರ, ಬಟ್ ಪಂಪು ಹಂಗೆ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಸ್ಟಾರ್ಟ್ ಕ್ಯಾ? ಫಸ್ಟು ಬಾರ್ಬೆಲ್ ಅಲ್ಲಿ ಒಂದು ಸೆಟ್ ಮಾಡಿದ್ವಿ, ಅದಾದ್ಮೇಲೆ ಟ್ರೈಸೆಪ್ಸ್ಗೆ ಪುಷ್ ಡೌನ್ ಮಾಡಿದ್ವಿ, ಆಮೇಲೆ ಮತ್ತೆ ಬೈಸೆಪ್ಸ್ಗೆ ಪಿಚರ್ ಕೈ ಮಾಡಿದೀವಿ. ಇವಾಗ ಶೈದ್ ಟ್ರೈಸೆಪ್ಸ್ಗೂ ಕಿಕ್ ಬ್ಯಾಕ್ ಕರೆ, ಕಿಕ್ ಬ್ಯಾಕ್ ಟ್ರೈಸೆಪ್ಸ್ಗೆ ಇವಾಗ किक बैक. अच्छा, स्कल क्रशर भी कर सकते हैं. हाँ, स्कल क्रशर ही करेंगे. उठा ले. ಒಳ್ಳೆ ಪಂಪ್ ಬರ್ತಾರೆ ಮಾತ್ರ. ನನಗೆ ಸ್ಕಲ್ ಕ್ರಷರ್ಸ್ ಅಲ್ಲಿ ತುಂಬಾ ಫೇವ್ರೇಟ್ ವರ್ಕೌಟ್ ಅಂದ್ರೆ ಇದಾನೆ. ಒಳ್ಳೆ ಪಂಪ್ ಬರುತ್ತೆ, ಮತ್ತೆ ಮಾಡ್ಬೇಕಾದ್ರೆ ಒಳ್ಳೆ ಫೀಲ್ ಇರುತ್ತೆ. ನನ್ನ ಫೇವ್ರೇಟ್ ಇದು ಟ್ರೈಸೆಪ್ಸ್ಗೆ. ಒಳ್ಳೆ ಪಂಪ್ ಬರ್ತಾರೆ ಮಾತ್ರ. 2026 ನ ಹಿಂಗ್ ಮಾಡ್ಬೇಕು ಅಂದ್ರೆ ನೋಡಿದವರೆಲ್ಲ ಉರ್ಕೊಂಡ್ ಸಾಯ್ಬೇಕು. ಸೊ ಗಾಯ್ಸ್, ನೀವಿನ್ನೂ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಟಾರ್ಗೆಟ್ ಇರೋದು 10K ಸಬ್ಸ್ಕ್ರೈಬರ್ಸ್. ಕ್ರೇಜಿ ಕಂಟೆಂಟ್ ನ ತಗೊಂಡ್ಬರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆಳೆಯೋರ್ಗೆ ಬೆಳೆಸ್ರಪ್ಪ. ಬರೀ ಕ್ರಿಂಜ್ ಕಂಟೆಂಟ್ಗಳನ್ನೇ ಸಪೋರ್ಟ್ ಮಾಡ್ತೀರಾ. ಅಮ್ಮಕು ಡುಮಾಲ್ ಅನ್ಕೊಂಡು ಕಾಗೆ ತರ ಆಡೋರ್ನೇ ಫುಲ್ ಫಾಲೋ ಮಾಡಿ ಫೇಮಸ್ ಮಾಡ್ತೀರಾ. ಸ್ವಲ್ಪನಾದ್ರೂ ಹಾರ್ಡ್ ವರ್ಕ್ ಎಫರ್ಟ್ಸ್ ಆಗ್ತಿರೋರಿಗೆ ಸಪೋರ್ಟ್ ಮಾಡ್ರಿ. ಕಂಟೆಂಟ್ ಕ್ರಿಯೇಷನ್ಸ್ ನ ಕ್ರಿಂಜ್ ತರ ಮಾಡಕ್ ಹೋಗ್ಬೇಡ್ರಿ. ಗೈಸ್, ಲಾಸ್ಟ್ ಸೆಟ್ ಇದೆ ಸ್ಕಲ್ ಕ್ರಷರ್ಸ್ ಅಲ್ಲಿ. ಸೊ ಫುಲ್ ಮ್ಯಾಕ್ಸ್ ವೇಟ್ ಹೋಗ್ತಾ ಇದ್ದೀನಿ, ನೋಡೋಣ ಎಷ್ಟಾಗುತ್ತೆ ಅಂತ. ಸೊ ನಾನ್ ಬಂದು ಎವ್ರಿ ಸೆಟ್ಗೆ ವೆಯ್ಟ್ಸ್ ನ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಯಾಕೆ ಅಂದ್ರೆ ವೆಯ್ಟ್ ಜಾಸ್ತಿ ಮಾಡಿದಾಗೆ ಮಸಲ್ ಗ್ರೋತ್ ಆಗೋದು. ಸೊ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ವೇಟ್ ಅಲ್ಲಿ ಅಟ್ಲೀಸ್ಟ್ ಒಂದು 10 reps ಆದ್ರೂ ಆಗೋ ತರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ 11 to 12 reps ಆಗಿರುತ್ತೆ. ತರ ಪ್ರತಿ ಎಕ್ಸರ್ಸೈಸ್ ಮಾಡ್ಬೇಕಾದ್ರೂ ವೆಯ್ಟ್ಸ್ ಮತ್ತೆ ರೆಪ್ಸ್ ಎರಡೂ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಸೊ ಎಷ್ಟಾಗುತ್ತೆ ಅಷ್ಟು ವೆಯ್ಟ್ಸ್ ಅಲ್ಲಿ ಮ್ಯಾಕ್ಸಿಮಮ್ ರೆಪ್ಸ್ಗೆ ಟ್ರೈ ಮಾಡಬೇಕು, ಫೇಲ್ಯೂರ್ ತನಕ. ಸೊ ಏನಂದ್ರೆ ಎವ್ರಿ ಎಕ್ಸರ್ಸೈಸ್ ಅಲ್ಲಿ ಫೇಲ್ಯೂರ್ ತನಕ ಹಿಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸ್ಕಲ್ ಕ್ರಷರ್ಸ್ ಆಯ್ತು, ನೆಕ್ಸ್ಟ್ ಬಂದು ಮತ್ತೆ ಬೈಸೆಪ್ಸ್ಗೆ ಹ್ಯಾಮರ್ ಕರ್ಕರ್ಷ ಆಯ್ತು. ಸೊ ಗೈಸ್, ನೀವು ನಿಮ್ ಡೈಲಿ ಲೈಫ್ ಸ್ಟೈಲ್ ಎಷ್ಟೇ ಬಿಸಿ ಇರಲಿ, ಒಂದ್ ಸ್ವಲ್ಪ ಟೈಮ್ ಸ್ವಲ್ಪ ಫಿಟ್ನೆಸ್ ಹೆಲ್ತ್ಗೆ ಅಂತ ಎತ್ತಡಿ. ಇಲ್ಲ ಅಂದ್ರೆ ಏಜ್ ಆದ್ಮೇಲೆ ತುಂಬಾ ರಿಗ್ರೆಟ್ ಮಾಡ್ತೀರಾ. ಸೊ ಅವಾಗ ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕಾಗಿತ್ತು ಅಂತ. ಸೊ ಬೆಟರ್ ಏಜ್ ಇರ್ಬೇಕಾದ್ರೆ, ಟೈಮ್ ಇರ್ಬೇಕಾದ್ರೆ ಇವಾಗ್ಲೇನೆ ಎಷ್ಟಾಗುತ್ತೆ ಅಷ್ಟು
ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಅನ್ನಿಸ್ಬೋದು ಅವ್ರು ಜಿಮ್ ಎಲ್ಲ ಮಾಡಿದ್ರೆ ಏನು ಫುಲ್ 100 ವರ್ಷ ಬದುಕ್ಬಿಡ್ತಾರ ಅಂತ. 100 ವರ್ಷ ಬದುಕಬೇಕು ಅಂತ ಅಲ್ಲ, ಬದುಕಿರೋ ಅಷ್ಟು ಟೈಮ್ ಕಂಫರ್ಟಬಲ್ ಆಗಿ ಹೆಲ್ದಿ ಆಗಿರ್ಬೇಕು. ನಾಳೆ ದಿನ ಏನಾದ್ರೂ ನಿಮ್ಗೆ ಆಕ್ಸಿಡೆಂಟ್ ಆದ್ರೆ ನೀವು ಫಿಟ್ ಆಗಿದ್ರೆ ನಿಮ್ಮನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ. ನೀವೇನಾದ್ರೂ ತಿನ್ಕೊಂಡು ಎಮ್ಮೆ ತರ ಬೆಳ್ಕೊಂಡಿದ್ರೆ ನಿಮ್ಮನ್ನ ಎತ್ತಿ ಒಂದು ಆಟೋ ಒಳಗಡೆ ಇಡೋದಕ್ಕೂ ಆಗೋದಿಲ್ಲ, ಅಷ್ಟೇ ಹೆವಿ ವೇಟ್ ಆಗಿರ್ತೀರಾ. ಸೊ ಫಿಟ್ ಆಗಿರಿ, ಹೆಲ್ದಿ ಆಗಿರಿ, ಬದುಕಿರೋ ಅಷ್ಟು ಟೈಮ್ ಹೆಲ್ದಿ ಆಗಿರೋದಕ್ಕೆ ಟ್ರೈ ಮಾಡಿ. ಯಾರು 100 ವರ್ಷ ಬದುಕಲ್ಲ ಇಲ್ಲಿ. ಸೊ ಬದುಕಿರೋ ಅಷ್ಟು ಟೈಮ್ ಹೆಲ್ದಿ ಆಗಿರ್ಬೇಕು, ಅಷ್ಟೇ ಪಾಯಿಂಟ್. ಸೊ ಇವಾಗ ಸೆಕೆಂಡ್ ಸ್ಟಾರ್ಟ್ ಮಾಡಿದಾನೆ. ಆಗಲ್ಲ ಅಂತಿದ್ದಾನೆ. ಆಗಲ್ಲ ಅನ್ಕೊಂಡ್ರೆ ಏನೂ ಆಗಲ್ಲ, ಆಗುತ್ತೆ ಅನ್ಕೊಂಡ್ರೆ ಎಲ್ಲ ಆಗುತ್ತೆ. ಮನುಷ್ಯ ಹೊಡಿ ಆಗತ್ತೆ ಆಯ್ತಾ. ಸೊ ವಯಸ್ಸು ಯಾವಾಗಲೂ ಅಷ್ಟೇ, ಮೈಂಡ್ ಸೆಟ್ನ ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಆಗುತ್ತೆ ಅಂದ್ಕೊಂಡ್ರೆ ಎಲ್ಲ ಆಗುತ್ತೆ, ಆಗಲ್ಲ ಅಂದ್ಕೊಂಡ್ರೆ ಆಗೋ ಕೆಲಸನೂ ಆಗಲ್ಲ. ಸೊ ನೀವು ಯಾವುದೇ ಕೆಲಸ ಮಾಡ್ಬೇಕಂದ್ರೂ ಫಸ್ಟ್ ಮೆಂಟಲಿ ಪ್ರಿಪೇರ್ ಆಗಬೇಕು. ನೀವು ಮೆಂಟಲಿ ಆಗುತ್ತೆ ಅಂತ ಫಿಕ್ಸ್ ಆದರೆ ಫಿಸಿಕಲಿ ಇವತ್ತೆಲ್ಲ ನಾಳೆ ಹಾಗೆ ಆಗುತ್ತೆ. ಆಗಲ್ಲ ಅಂತ ಅಂದ್ಕೊಂಡ್ರೆ ನಿಮ್ಮಲ್ಲಿ ಆ ಕೆಪಾಸಿಟಿ ಇದ್ದರೂ ಕೂಡ ಮೈಂಡ್ ನಿಮಗೆ ಬಾಡಿಗೆ ಸಪೋರ್ಟ್ ಮಾಡೋದಕ್ಕೆ ಬಿಡೋದೇ ಇಲ್ಲ. ಎಷ್ಟು ಮಾಡಿದೆ ಮತ್ತೆ 10 ಮಾಡಿದ್ಯಾ, ನಾಳೆ 12 ಮಾಡ್ತೀಯಾ, ಆಮೇಲೆ 20 ಮಾಡ್ತೀಯಾ. ಈ ಜಗತ್ತಲ್ಲಿ ಯಾವುದು ಆಗದೆ ಇರೋದಿಲ್ಲ, ಲಿಟ್ರಲಿ ಯಾವುದು ಆಗದೆ ಇರೋದಿಲ್ಲ. ಎಲ್ಲದನ್ನು ಟ್ರೈ ಮಾಡಿ ಅಷ್ಟೇ, ಇವತ್ತಿಲ್ಲ ನಾಳೆ ಹಾಗೆ ಆಗುತ್ತೆ. ನೆಕ್ಸ್ಟ್ ಬೈಸೆಪ್ಸ್ಗೆ 3-7 ಅಂತ ಒಂದು ವರ್ಕೌಟ್ ಬರುತ್ತೆ. ಸೊ ಅಂದ್ರೆ ಫಸ್ಟ್ 7 reps ಬಂದು ಸೊ ಫುಲ್ ಕೆಳಗಡೆಯಿಂದ ಫಸ್ಟ್ ಹಾಫ್ ತನಕ ಸೆಂಟರ್ ತನಕ ತೊಗೊಂಡ್ಬಂದು ಸ್ಟಾಪ್ ಮಾಡ್ಕೋಬೇಕಾಗುತ್ತೆ. ಇದು ಫಸ್ಟ್ 7 reps ಈ ಥರ. ನೆಕ್ಸ್ಟ್ 7 ಬಂದು ಸೊ ಸೆಂಟರಿಂದ ಫುಲ್ ಮೇಲ್ಗಡೆಗೆ ಈ ಥರ 7 reps ಮಾಡಬೇಕು. ಇದಾದ್ಮೇಲೆ ಕಂಪ್ಲೀಟ್ ರೇಂಜ್ ಆಫ್ ಮೋಷನ್ದು 7 reps. ಸೊ ಫಸ್ಟ್ ಹಾಫ್ಗೆ 7, ನೆಕ್ಸ್ಟ್ ಸೆಂಟರಿಂದ ಮೇಲ್ಗಡೆಗೆ 7, ಆಮೇಲೆ ಫುಲ್ಲು ಬಾಟಮ್ ಟು ಟಾಪ್ 7. ಸೊ ಈ ಥರ 3-7 ಅಂತ ಇದು ವರ್ಕೌಟು ಸಕ್ಕದಾಗಿ ಎಫೆಕ್ಟ್ ಆಗುತ್ತೆ. ನೀವು ಯಾರಾದರೂ ಬೈಸೆಪ್ಸ್ ವರ್ಕೌಟ್ ಮಾಡ್ಬೇಕಾದ್ರೆ ಲಾಸ್ಟಲ್ಲಿ ಇದನ್ನು ಟ್ರೈ ಮಾಡಿ, ಒಳ್ಳೆ ಎಫೆಕ್ಟ್ ಬೀಳುತ್ತೆ. ಸೊ ಇವತ್ತು ಒಳ್ಳೆ ಅಂಶ ಬಾಯಿಲ್ ಹತ್ರ ಬಾ, ಪಂಪ್ ತೋರ್ಸು ಬಾಯಿಲ್, ತರ್ಸ್ ಹಾಂ. ಇದು ಬೇಕಾಗಿರೋದು. टी शर्ट पाड़ना रे, वैसा फ्लेक्स करना तो क्या रे, तो पाड़ अभी पाड़ फ्लेक्स कर. टी शर्ट ಹರಿಬೇಕು. ನೋಡಿದ್ರ ಇನ್ನೊಂದು ಇಂಚು ಬಂದ್ರೆ ಅರ್ಧೋಗುತ್ತೆ ಟಿ ಶರ್ಟ್. ಅಷ್ಟೇ ಸೈಡ್. ಓಕೆ ಬಾಯ್ ಹೋಗು. ಸೊ ಇವಾಗ ಜಿಮ್ ಪಾರ್ಟ್ನರ್ ಅವನು ಹೊರಟೋದ. ನಮ್ಗೆ ಇನ್ನೊಂದು 2 ವೇರಿಯೇಷನ್ ಇದೆ, ಅದು ಮುಗಿಸ್ಕೊಂಡು ಆಪ್ಸ್ ವರ್ಕೌಟ್ ಮಾಡ್ಬಿಟ್ಟು ಟ್ರೆಡ್ ಮಿಲ್ ಮಾಡ್ಕೊಂಡು ಕಾರ್ಡಿಯೋ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ.